ಪುನಃ ಸ್ವಾಗತ. ಇದು ಉಪನ್ಯಾಸ ಸಂಖ್ಯೆ 39 ಮತ್ತು ನಾವು ವೆಕ್ಟರ್ ಸ್ಪೇಸಸ್ಗಳಾದ ಲೀನಿಯರ್ ಆಲ್ಜೀಬ್ರಾದಲ್ಲಿ ಬಹಳ ಮುಖ್ಯವಾದ ಟಾಪಿಕ್ ಲೆಕ್ಚರ್ ಬಗ್ಗೆ ಮಾತನಾಡಲಿದ್ದೇವೆ. ಮತ್ತು ಹಿಂದಿನ ಉಪನ್ಯಾಸದಿಂದ ನಾವು ನೋಡಿದ್ದನ್ನು ನೆನಪಿಸಿಕೊಳ್ಳುವುದಾದರೆ, ಉದಾಹರಣೆಗೆ ಈಕ್ವೇಷನ್ಗಳ ಹೋಮೋಜೀನಿಯಸ್ ವ್ಯವಸ್ಥೆಯ ಈ ಪರಿಹಾರದ ಸೆಟ್ ಒಂದು x0ಗೆ ಸಮನಾಗಿರುತ್ತದೆ. ಅದು ಬಹಳ ವಿಶೇಷವಾದ ಸೆಟ್ ಆಗಿದೆ. ಆದ್ದರಿಂದ ಈ ಹೋಮೋಜೀನಿಯಸ್ ಸಿಸ್ಟಮ್ನ ಪರಿಹಾರದ ರಚನೆಯ ಈಕ್ವೇಷನ್ x0ಗೆ ಸಮನಾಗಿರುತ್ತದೆ. ಅದು ಏಕೆ ತುಂಬಾ ವಿಶೇಷವಾಗಿದೆ ಏಕೆಂದರೆ ಈ ಸೆಟ್ನಲ್ಲಿ ಇದನ್ನು ಸೆಟ್ V ಎಂದು ಕರೆಯೋಣ. ಇದು 0ಗೆ ಸಮನಾಗಿರುವ ಈಕ್ವೇಷನ್ x ನ ಎಲ್ಲಾ ಸಲ್ಯೂಷನ್ಗಳನ್ನು ಒಳಗೊಂಡಿರುತ್ತದೆ. ನಂತರ ಯಾವುದೇ ಎರಡು ಎಲಿಮೆಂಟ್ಗಳನ್ನು ಈ ಸೆಟ್ಟಿನಿಂದ ನಾವು ತೆಗೆದುಕೊಂಡರೆ, ಅಂದರೆ x1 ಮತ್ತು ಜೊತೆಗೆ ನಾವು x2 ಈ ಸೆಟ್ಟಿನಿಂದ ತೆಗೆದುಕೊಳ್ಳುತ್ತೇವೆ, ಅಂದರೆ x1 0 x2 ಸಹ 0 ಆಗಿದೆ. ಈ ವೆಕ್ಟರ್ನ x1 ಸಲ್ಯೂಷನ್ ಮತ್ತು x2 ಸಹ ಒಂದು ಸಲ್ಯೂಷನ್ ಆಗಿದೆ. ಆದ್ದರಿಂದ ನಾವು ಈ ಸೆಟ್ಟಿನಿಂದ ಎರಡು ಎಲಿಮೆಂಟ್ಗಳನ್ನು ತೆಗೆದುಕೊಂಡರೆ ಮತ್ತು ನಾವು ಅವುಗಳನ್ನು ಕೂಡಿಸಿದರೆ, ನಾವು ಈಗ x1 ಪ್ಲಸ್ x2 ಎಂದು ಪರಿಗಣಿಸಿದರೆ ಮತ್ತು ಅದು ಈ ಈಕ್ವೇಷನ್ಗಳ ವಿಧಾನ x ನ ಪರಿಹಾರವು 0ಗೆ ಸಮನಾಗಿರುತ್ತದೆ. ಈ ರೇಖೀಯ ಲಕ್ಷಣದಿಂದಾಗಿ ಇಲ್ಲಿ ನಮಗೆ x1 ಮತ್ತು ನಂತರ x2 ಇದೆ. ಅದು ಮ್ಯಾಟ್ರಿಕ್ಸ್ ವೆಕ್ಟರ್ನ ಗುಣಾಂಕ ಆಗಿದೆ ಮತ್ತು ಇದು 0 ಆಗಿರುತ್ತದೆ. ಆದ್ದರಿಂದ ನಾವು ಹೊಂದಿದ್ದೇವೆ ಈ x1 ಪ್ಲಸ್ x2 ಸಹ ಪರಿಹಾರ ಆಗಿದೆ ಮತ್ತು ನಾವು ಈ ಸೆಟ್ನ ಯಾವುದೇ ಎಲಿಮೆಂಟ್ ಅನ್ನು ತೆಗೆದುಕೊಂಡರೆ ಮತ್ತು ನೀವು ರಿಯಲ್ ಸಂಖ್ಯೆಗಳಿಂದ ಗುಣಾಕಾರ ಮಾಡಿದರೆ, ಆದ್ದರಿಂದ ಲ್ಯಾಂಬ್ಡಾ ಎಂದು ಹೇಳೋಣ, ಈ ಲ್ಯಾಂಬ್ಡಾ x ಸಹ V ಗೆ ಸೇರಿದೆ ಏಕೆಂದರೆ ಇದು ಮತ್ತೊಮ್ಮೆ ಪರಿಹಾರ ಆಗಿದೆ. ಒಂದು ವೇಳೆ x1 ಪರಿಹಾರವಾದರೆ ಮತ್ತು ನಂತರ ಈ ಲ್ಯಾಂಬ್ಡಾ x, ಏಕೆಂದರೆ ಲ್ಯಾಂಬ್ಡಾ x ಆಗಿರುತ್ತದೆ ಮತ್ತು ಈ x 0ಯನ್ನು ನೀಡುತ್ತದೆ. ಆದ್ದರಿಂದ ಲ್ಯಾಂಬ್ಡಾ 0ಯಿಂದ ಪ್ರಾಪರ್ಟೀಸಿದರೆ ಮತ್ತು ನಂತರ ನಾವು 0 ವೆಕ್ಟರ್ ಅನ್ನು ಪಡೆಯುತ್ತೇವೆ. ಆದ್ದರಿಂದ ಈ ಸೆಟ್ನಲ್ಲಿ ನಾವು ನೋಡಿದ್ದು ಒಂದು ರೀತಿಯ ವಿಶೇಷ ಸೆಟ್ ಆಗಿದೆ. ನಾವು ಗುಂಪಿನ ಯಾವುದೇ ಎರಡು ಎಲಿಮೆಂಟ್ಗಳನ್ನು ತೆಗೆದುಕೊಂಡರೆ ಮತ್ತು ಅವುಗಳನ್ನು ಕೂಡಿರಿ, ಅದು ಸಹ ಆ ಸೆಟ್ನಲ್ಲಿರುವ ಒಂದು ಎಲಿಮೆಂಟ್ ಆಗುತ್ತದೆ. ಮತ್ತು ನಾವು ಇದನ್ನು ರಿಯಲ್ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ, ಈ ಸೆಟ್ V ನಲ್ಲಿ ಈ ಗುಂಪಿನ ಎಲಿಮೆಂಟ್, ಈ ಹೊಸ ಎಲಿಮೆಂಟ್ ಕೂಡ ಇದರ ಒಂದು ಎಲಿಮೆಂಟ್. ಆದ್ದರಿಂದ ನಾವು ಈ ದಿಕ್ಕಿಗೆ ಹೋಗುತ್ತಿದ್ದೇವೆ. ಅಂತಹ ವಿಶೇಷ ಸೆಟ್ಗಳನ್ನು ನಾವು ಏನೆಂದು ಕರೆಯುತ್ತೇವೆ ಮತ್ತು ಅದು ನಿಖರವಾಗಿ ಚಿತ್ರದಲ್ಲಿ ಬರುವ ವೆಕ್ಟರ್ ಸ್ಪೇಸ್ಗಳು. ಆದ್ದರಿಂದ ಇಲ್ಲಿ ಈ ವೆಕ್ಟರ್ ಸ್ಪೇಸ್ಗಳು ಇಲ್ಲಿ ವಿಶೇಷ ಸೆಟ್ ಆಗಿವೆ. ಆದ್ದರಿಂದ ವೆಕ್ಟರ್ ಸ್ಪೇಸ್ ಮತ್ತೆ ಇಲ್ಲಿ ನಾವು ವ್ಯಾಖ್ಯಾನಿಸಬೇಕಾಗಿದೆ ವೆಕ್ಟರ್ ಸ್ಪೇಸ್ ಮೇಲೆ. ಉದಾಹರಣೆಗೆ R ಮತ್ತು ಇದು R ಆಗಿರಬಹುದು. ಹೆಚ್ಚು ಸಾಮಾನ್ಯ ಹಾಗೆ ಇಲ್ಲಿ ನಾವು ಈ ನೈಜ ಸಂಖ್ಯೆಗಳ ಗುಂಪನ್ನು ಪರಿಗಣಿಸಿದ್ದೇವೆ. ಇದು ಸಂಕೀರ್ಣ ಸಂಖ್ಯೆಗಳ ಗುಂಪಾಗಿರಬಹುದು. ಮತ್ತು ಹೆಚ್ಚು ಸಾಮಾನ್ಯ ಸಂದರ್ಭಗಳಲ್ಲಿ ನಾವು ಯಾವುದನ್ನು ಕ್ಷೇತ್ರ ಎಂದು ಕರೆಯುತ್ತೇವೆ, ಆದ್ದರಿಂದ ಅದು ಯಾವುದೇ ಕ್ಷೇತ್ರವಾಗಿರಬಹುದು. ಆದರೆ ನಾವು ಅದನ್ನು ವಿವರವಾಗಿ ಚರ್ಚಿಸಲಿದ್ದೇವೆ. ಆದ್ದರಿಂದ ಹೆಚ್ಚಿನ ಸಮಯ ನಾವು ಈ R ಮೇಲೆ ಈ ವೆಕ್ಟರ್ ಜಾಗವನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಈ ಸೆಟ್ V ನೊಂದಿಗೆ ಮತ್ತೊಂದು ಸೆಟ್ ಅಸೋಸಿಯೇಟೆಡ್, ಅದನ್ನು ನಾವು ಇಲ್ಲಿ ತೆಗೆದುಕೊಂಡಿರುವ ಈ R ಸೆಟ್ ರಿಯಲ್ ಸಂಖ್ಯೆಗಳು. ಆದ್ದರಿಂದ ಈ ವೆಕ್ಟರ್ ಸ್ಪೇಸ್ ಎಲಿಮೆಂಟ್ಗಳ ಒಂದು V ಸೆಟ್ ಮತ್ತು ವೆಕ್ಟರ್ ಎಂದು ಕರೆಯಲ್ಪಡುತ್ತದೆ. ಆದ್ದರಿಂದ ಅದು ಇನ್ನೊಂದು ಪಾಯಿಂಟ್ I ಇಲ್ಲಿ ಸೂಚಿಸಿ ಇದರ ಎಲಿಮೆಂಟ್ಗಳನ್ನು ಉಲ್ಲೇಖಿಸಲು ಬಯಸುತ್ತೇನೆ. ವೆಕ್ಟರ್ ಸ್ಪೇಸ್ V ಅನ್ನು ವೆಕ್ಟರ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಅವು ಮ್ಯಾಟ್ರಿಕ್ಸ್ಗಳು ಆಗಿರಬಹುದು. ಈ V ಯಾವ ರೀತಿಯ ಎಲಿಮೆಂಟ್ಗಳನ್ನು ಒಳಗೊಂಡಿರುತ್ತದೆ ಎಂಬುದರ ಆಧಾರದ ಮೇಲೆ ಅವುಗಳ ಫಂಕ್ಷನ್ಗಳಾಗಿರಬಹುದು. ಆದರೆ ಈ V ಯ ಎಲಿಮೆಂಟ್ಗಳನ್ನು ನಾವು ವೆಕ್ಟರ್ ಎಂದು ಕರೆಯುತ್ತೇವೆ ಮತ್ತು ಎರಡು ಬೈನರಿ ಆಪರೇಷನ್ಗಳ ಜೊತೆಗೆ ಸ್ವಲ್ಪ ಹೆಚ್ಚು ಸಾಮಾನ್ಯ ವ್ಯಾಖ್ಯಾನ ಎಂದು ಕರೆಯುತ್ತೇವೆ. ಆದ್ದರಿಂದ ನಮಗೆ ಈ ಸೆಟ್ ಅನ್ನು ಹೊರತುಪಡಿಸಿ ಇಲ್ಲಿ ನಾವು ವೆಕ್ಟರ್ ಸ್ಪೇಸ್ ಎಂದು ಕರೆಯುವ V ಅನ್ನು ಹೊರತುಪಡಿಸಿ ನಮಗೆ ಅಗತ್ಯವಿದೆ. ನಾವು ತೆಗೆದುಕೊಂಡ ಈ ಸೆಟ್ R ನಮಗೆ ಅಗತ್ಯವಿದೆ. ತದನಂತರ ನಾವು ಈ ವೆಕ್ಟರ್ ಸೇರ್ಪಡೆ ಎಂದು ಕರೆಯುವ ಎರಡು ಬೈನರಿ ಆಪರೇಷನ್ಗಳು ಮತ್ತು ಇದು ಸ್ಕೇಲಾರ್ ಗುಣಾಕಾರ. ಆದ್ದರಿಂದ ನಾವು ಏನು ಹೊಂದಿದ್ದೇವೆ, ನಾವು ಈ ಸೆಟ್ V ಹೊಂದಿದ್ದೇವೆ. ನಮಗೆ ಇನ್ನೊಂದು ಇದೆ, ನಾವು ತೆಗೆದುಕೊಂಡ ಸೆಟ್, ಇಲ್ಲಿ ನೈಜ ಸಂಖ್ಯೆಗಳ ಸೆಟ್. ತದನಂತರ ನಾವು ಈ ವೆಕ್ಟರ್ ಸೇರ್ಪಡೆ ಹೊಂದುತ್ತೇವೆ. ಅದನ್ನು ನಾವು ವ್ಯಾಖ್ಯಾನಿಸಬೇಕು ಸೆಟ್ V ಯೊಂದಿಗೆ ಮತ್ತು ನಾವು ಸ್ಕೇಲಾರ್ ಗುಣಾಕಾರವನ್ನು ಹೊಂದಿದ್ದೇವೆ. ಆದ್ದರಿಂದ ಈ ವೆಕ್ಟರ್ ಸ್ಪೇಸ್ ಅನ್ನು ವ್ಯಾಖ್ಯಾನಿಸಲು ನಾವು ಈ ನಾಲ್ಕು ವಿಷಯಗಳನ್ನು ವ್ಯಾಖ್ಯಾನಿಸಬೇಕಾಗಿದೆ. ಆದ್ದರಿಂದ ಇಲ್ಲಿ ಮುಖ್ಯ ಸೆಟ್ V, ಒಂದು ಇನ್ನೊಂದು ಸೆಟ್ ನೈಜ ಸಂಖ್ಯೆಗಳು ಅಥವಾ ಸಂಕೀರ್ಣ ಸಂಖ್ಯೆ ಮತ್ತು ಎರಡು ಬೀಜಗಣಿತದ ಆಪರೇಷನ್ಗಳನ್ನು ನಾವು ವೆಕ್ಟರ್ ಸೇರ್ಪಡೆ ಮತ್ತು ಸ್ಕೇಲಾರ್ ಗುಣಾಕಾರ ಎಂದು ಕರೆಯುತ್ತೇವೆ. ಇವೆಲ್ಲವನ್ನೂ ಇಲ್ಲಿ ಹೊಂದಿದ್ದೇವೆ. ನಾವು ಸೆಟ್ V ಅನ್ನು ವೆಕ್ಟರ್ ಸ್ಪೇಸ್ ಎಂದು ಯಾವಾಗ ಕರೆಯುತ್ತೇವೆ, ಕೆಳಗಿನ ಸಿದ್ಧಾಂತಗಳನ್ನು ಹಿಡಿದಿಟ್ಟುಕೊಂಡಾಗ. ಹಾಗಾದರೆ ಈ ಸಿದ್ಧಾಂತಗಳು ಯಾವುವು? ಮೊದಲನೆಯದು, ನಾವು U ಮತ್ತು V
ಎಂಬ ಎರಡು ಎಲಿಮೆಂಟ್ಗಳನ್ನು ಸೆಟ್ ವಿ ಇಂದ ತೆಗೆದುಕೊಂಡರೆ ಮತ್ತು ನಾವು ಅವುಗಳನ್ನು ಹೊಸ ಎಲಿಮೆಂಟ್ಗಳಿಗೆ ಸೇರಿಸಿದರೆ ಸಹ ಸೆಟ್ ವಿಗೆ ಸೇರುತ್ತವೆ. ಈ ಸೆಟ್ನ ಸೇರ್ಪಡೆ ಕ್ಲೋಷರ್ ಲಕ್ಷಣ. ನಾವು ಯಾವುದೇ ಎರಡು ಎಲಿಮೆಂಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಈ ವೆಕ್ಟರ್ ಸೇರ್ಪಡೆಯನ್ನು ಮಾಡುತ್ತೇವೆ, ಇದನ್ನು ಈ ನಿರ್ದಿಷ್ಟ ಸೆಟ್ ವಿಗೆ ವ್ಯಾಖ್ಯಾನಿಸಬೇಕು. ನಂತರ ಈ ಯು ಮತ್ತು ವಿ ಸೇರಿಸುವಿಕೆ ವಿ ಸೆಟ್ಗೆ ಸೇರಿರಬೇಕು. ಲ್ಯಾಂಬ್ಡಾದಷ್ಟು ಯು ಮತ್ತೊಂದು ಪ್ರಾಪರ್ಟಿ. ಆದ್ದರಿಂದ ಲ್ಯಾಂಬ್ಡಾವನ್ನು ಸ್ಕೇಲಾರ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಲ್ಯಾಂಬ್ಡಾ ನೈಜ ಸಂಖ್ಯೆಗಳ ಸೆಟ್ಗೆ ಸೇರಿದೆ. ಅಥವಾ ಸ್ವಲ್ಪ ಹೆಚ್ಚು ಸಾಮಾನ್ಯ ಸಂಕೀರ್ಣ ಕಾಂಪ್ಲೆಕ್ಸ್ ಸಂಖ್ಯೆಗಳ ಸೆಟ್ ಬಗ್ಗೆ ನಾವು ಮಾತನಾಡಬಹುದು. ಆದರೆ ನಾವು ಇಲ್ಲಿ ನೈಜ ಸಂಖ್ಯೆಗಳ ಗುಂಪಿಗೆ ನಿರ್ಬಂಧಿಸುತ್ತಿದ್ದೇವೆ. ಆದ್ದರಿಂದ ಈ ಲ್ಯಾಂಬ್ಡಾ ಟೈಮ್ಸ್ ಯು ಅದು ಸ್ಕೇಲಾರ್ ಗುಣಾಕಾರ, ಆದ್ದರಿಂದ ಈ ಸ್ಕೇಲಾರ್ ಲ್ಯಾಂಬ್ಡಾ ವೆಕ್ಟರ್ ಯು ನಲ್ಲಿ ಗುಣಾಕಾರವಾಗುತ್ತದೆ. ಆದ್ದರಿಂದ ಈ ಲ್ಯಾಂಬ್ಡಾ ಯು ವಿಗೆ ಸೇರುತ್ತದೆ, ಅದು ಮತ್ತೊಂದು ಕ್ಲೋಷರ್ ಪ್ರಾಪರ್ಟಿ ಈ ಸ್ಕೆಲಾರ್ ಮಲ್ಟಿಪ್ಲಿಕೇಶನ್ಗೆ. ಹಾಗಾಗಿ ಯಾವುದೇ ಯು ನ ಲ್ಯಾಂಬ್ಡಾ ಯು ಸೆಟ್ ವಿ ನಲ್ಲಿಯೂ ಇರಬೇಕು. ಮತ್ತು ಇವುಗಳನ್ನು ಕರೆಯಲಾಗುತ್ತದೆ ಸೆಟ್ನ ಕ್ಲೋಷರ್ ಪ್ರಾಪರ್ಟಿಗಳು ಎಂದು. ಮತ್ತು ಅತಿ ಹೆಚ್ಚು ಪ್ರಾಪರ್ಟಿಗಳು ಹೆಚ್ಚು ಮುಖ್ಯವಾದವಲ್ಲದವು ಇವೆ ನಮ್ಮ ಚರ್ಚೆಯಲ್ಲಿ. ಆದರೆ ನಾವು ಅವುಗಳನ್ನು ಸಂಪೂರ್ಣವಾಗಿ ಅರಿಯಲು ತಿಳಿಸಬೇಕಾಗಿದೆ ಏಕೆಂದರೆ ನಮ್ಮ ಹೆಚ್ಚಿನ ಉದಾಹರಣೆಗಳಲ್ಲಿ ಈ ಎಲ್ಲಾ ಪ್ರಾಪರ್ಟಿಗಳು ಟ್ರಿವಿಯಲ್ ಆಗಿ ಅನುಸರಿಸುತ್ತವೆ. ಆದರೆ ಈ ಎರಡು ಪ್ರಾಪರ್ಟಿಗಳು ಪ್ರಮುಖ ಪ್ರಾಪರ್ಟಿಗಳು, ಅವುಗಳನ್ನು ನಾವು ಕ್ಲೋಷರ್ ಪ್ರಾಪರ್ಟಿ ಎಂದು ಕರೆಯುವೆವು. ಆದ್ದರಿಂದ ಇಲ್ಲಿ ಮೂರನೆಯದು ಯು ಪ್ಲಸ್ ವಿಗೆ ಸಮನಾಗಿರಬೇಕು. ಯು ವಿ ಪ್ಲಸ್ ಯು ಯಾವುದೇ ಎಲಿಮೆಂಟ್ಗೆ ಸೆಟ್ ವಿ ಮತ್ತು ಇದು ಈ ವೆಕ್ಟರ್ಗಳಿಗೆ ಸಂವಹನ ಪ್ರಾಪರ್ಟಿವಾಗಿದೆ. ಮತ್ತೊಂದು ಇಲ್ಲಿ ಯು ಪ್ಲಸ್ ಮೊದಲು ಕೂಡುವುದು ವಿ ಪ್ಲಸ್ ಡಬ್ಲ್ಯೂ ಅಥವಾ ಮೊದಲನೇ ಯು ಪ್ಲಸ್ ವಿ ಕೂಡುತ್ತೇವೆ ಮತ್ತು ಡಬ್ಲ್ಯೂ ಫಲಿತಾಂಶವು ಒಂದೇ ಆಗಿರಬೇಕು ಮತ್ತು ಇದನ್ನು ಸಂಬಂಧಿತ ಪ್ರಾಪರ್ಟಿ ಎಂದು ಕರೆಯಲಾಗುತ್ತದೆ. ಮತ್ತೆ ನಾವು 0 ವೆಕ್ಟರ್ನ ಈ ಅಸ್ತಿತ್ವವನ್ನು ಹೊಂದಿದ್ದೇವೆ. ಆದ್ದರಿಂದ ನಾವು 0 ವೆಕ್ಟರ್ ಅನ್ನು ಹೇಗೆ ವ್ಯಾಖ್ಯಾನಿಸುತ್ತೇವೆ? ಆದ್ದರಿಂದ ಈ ಸೆಟ್ ವಿ ನಲ್ಲಿ 0 ವೆಕ್ಟರ್ ಇರಬೇಕು ಎಂದು ನಾವು ಕಾಳಜಿ ಹೊಂದಿದ್ದೇವೆ. ಆದ್ದರಿಂದ ಇಲ್ಲಿ ಈ 0 ಇರಬೇಕು ಮತ್ತು 0ಗೆ ಯಾವ ಪ್ರಾಪರ್ಟಿ ಇದೆ? ಈ ವರ್ಗದ ಯಾವುದೇ ಎಲಿಮೆಂಟ್ಗೆ ನಾವು ಈ 0ಯನ್ನು ಯಾವುದೇ ವಿ ಎಲಿಮೆಂಟ್ವಿಗೆ ಕೂಡಿದರೆ ಆ ಎಲಿಮೆಂಟ್ ಹಾಗೆಯೇ ಇರುತ್ತದೆ. ಆದ್ದರಿಂದ ಈ ಎಲಿಮೆಂಟ್ ಅನ್ನು 0 ವೆಕ್ಟರ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಇರಬೇಕು ಸೆಟ್ ವಿ ನಲ್ಲಿ. ಮತ್ತೊಂದು ಆದ್ದರಿಂದ ಪ್ರತಿ ಯುಗೆ, ಆದ್ದರಿಂದ ಈ ಸೆಟ್ ವಿನ ಪ್ರತಿ ಎಲಿಮೆಂಟ್ವಿಗೂ ಒಂದು ವೆಕ್ಟರ್ ಅಸ್ತಿತ್ವದಲ್ಲಿರಬೇಕಾಗಿತ್ತು. ವಿ ಇದನ್ನು ಮೈನಸ್ ಯು ನಿಂದ ಸೂಚಿಸಲಾಗುತ್ತದೆ. ಆದ್ದರಿಂದ ಇದು ಇಲ್ಲಿ ಯು ನ ಸಂಕೇತ, ಇಲ್ಲಿ ಯುಗೆ ಮೈನಸ್ ಯು ಋಣಾತ್ಮಕ. ನಾವು ಈ ಯು ಮತ್ತು ಋಣಾತ್ಮಕ ಯು ಅನ್ನು ಕೂಡಬೇಕು, ಆಗ ನಾವು ಪಡೆಯಬೇಕು 0 ವೆಕ್ಟರ್ ಅನ್ನು. ಈಗಾಗಲೇ ಅದು ಸೆಟ್ನಲ್ಲಿ ಇರುವುದು. ಮತ್ತು ಒಂದು ಮತ್ತೊಮ್ಮೆ ಈ ಸ್ಕೇಲಾರ್ ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಅದರ ಪ್ರಾಪರ್ಟಿ, ಅದನ್ನು ಇಲ್ಲಿ ಯು ಅನ್ನು ಯು ಇಂದ ಗುಣಿಸುತ್ತೇವೆ ಅಥವಾ ನಾವು ಮೊದಲು ಲ್ಯಾಂಬ್ಡಾ ಮತ್ತು ಮು ಅನ್ನು ಗುಣಿಸುತ್ತೇವೆ ನೈಜ ಸಂಖ್ಯೆಗಳ ಸೆಟ್ನಲ್ಲಿ ಮತ್ತು ನಂತರ ಗುಣಿಸುತ್ತೇವೆ ಇದಕ್ಕೆ ಯು ಫಲಿತಾಂಶವು ಒಂದೇ ಆಗಿರಬೇಕು ಎಲ್ಲಾ ಲ್ಯಾಂಬ್ಡಾ ಮತ್ತು ಯು ಈ ನೈಜ ಸಂಖ್ಯೆಗಳ ಸೆಟ್ನಿಂದ ಮತ್ತು ಈ ಯು ಸೆಟ್ ವಿ ಇಂದ. ಮತ್ತು ಈ ಸ್ಕೇಲಾರ್ ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಈ ಸಾಪೇಕ್ಷ ಪ್ರಾಪರ್ಟಿ ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಮತ್ತೆ ಈ ಲ್ಯಾಂಬ್ಡಾದಷ್ಟು ವಿ ಪ್ಲಸ್ ಯು ಗೆ ಲ್ಯಾಂಬ್ಡಾ ಯು ಪ್ಲಸ್ ಮತ್ತು ಲ್ಯಾಂಬ್ಡಾ ವಿ ಮತ್ತು ಎಲ್ಲಾ ಲ್ಯಾಂಬ್ಡಾ ಎಲ್ಲಾ ಯು ವಿ ಈ ಸೆಟ್ ವಿ ಗೆ ಮತ್ತು ಇದನ್ನು ಈ ಎಲ್ಲಾ ಸ್ಕೇಲಾರ್ ಮತ್ತು ವೆಕ್ಟರ್ಗಳ ವಿತರಣಾ ಪ್ರಾಪರ್ಟಿ ಎಂದು ಕರೆಯಲಾಗುತ್ತದೆ. ತದನಂತರ ನಾವು ಈ ಲ್ಯಾಂಬ್ಡಾ ಪ್ಲಸ್ ಮು ಅನ್ನು ಪ್ರಾಪರ್ಟಿಯಿಸಿದರೆ ಯು ಗೆ ಇದು ಸಮನಾಗಿರುತ್ತದೆ ಲ್ಯಾಂಬ್ಡಾ ಯು ಪ್ಲಸ್ ಯು ರಷ್ಟು ಯು. ಮತ್ತು ಇದು ಎಲ್ಲಾ ಲ್ಯಾಂಬ್ಡಾ ವಿ ಇಂದ ಆರ್ ಮತ್ತು ಯು ಅನ್ನು ಹಿಡಿದಿಟ್ಟುಕೊಳ್ಳಬೇಕು. ಆದ್ದರಿಂದ ಇದು ಈ ಸ್ಕೇಲಾರ್ ಮತ್ತು ವೆಕ್ಟರ್ಗಳ ವಿತರಣಾ ಪ್ರಾಪರ್ಟಿ. ಮತ್ತು ಕೊನೆಯ ಒಂದು ಪ್ರತಿ ಯು ಗೆ ಸೆಟ್ ವಿ ನಾವು ಅದನ್ನು ಯುಗೆ ಹೊಂದಿರಬೇಕು, ಅದು ಆರ್ ನಲ್ಲಿ ಗುರುತಿನ ಧಾತು ಆಗಿರುತ್ತದೆ, ಅದು ಆರ್ ಸಂಖ್ಯೆಯಾಗಿರುತ್ತದೆ. ಆದ್ದರಿಂದ ಈ ನೈಜ ನಂಬರ್ ಸೆಟ್ನ ರಿಯಲ್ ನಂಬರ್ ಗಳಲ್ಲಿ. ಆದ್ದರಿಂದ ನಾವು ಯು ಅನ್ನು ಈ ಒಂದಕ್ಕೆ ಗುಣಿಸಿದರೆ ಆಗ ಮತ್ತೆ ಇದು ಇಲ್ಲಿ ಸ್ಕೇಲಾರ್ ಗುಣಾಕಾರವಾಗಿದೆ, ಅದನ್ನು ಪ್ರತಿ ಸೆಟ್ಗೆ ಇಲ್ಲಿ ವ್ಯಾಖ್ಯಾನಿಸಬೇಕು ಮತ್ತು ಅದು ಯುಗೆ ಸಮನಾಗಿರಬೇಕು. ಮತ್ತು ಇದು ಮತ್ತದೆ
ಪ್ರಾಪರ್ಟಿ ಯಾವುದನ್ನು ಮತ್ತೆ ಈ ಯುನ ಎಲ್ಲಾ ಅಂಶಗಳು ಪೂರೈಸಬೇಕು. ಆದ್ದರಿಂದ ನಾವು ಅನೇಕ ಪ್ರಾಪರ್ಟಿಗಳನ್ನು ಹೊಂದಿದ್ದೇವೆ ನಾನು ಹೇಳಿದಂತೆ, ಆದರೆ ಆರಂಭದಲ್ಲಿ ಈ ಎರಡು ಪ್ರಾಪರ್ಟಿಗಳು ಗಳು ಹೆಚ್ಚು ಮುಖ್ಯವಾಗಿವೆ. ಇವು ಕ್ಲೋಷರ್ ಪ್ರಾಪರ್ಟಿ ಅಲ್ಲಿ ಯು ಪ್ಲಸ್ ವಿ ಇರಬೇಕು ಸೆಟ್ ಮತ್ತು ಲ್ಯಾಂಬ್ಡಾ ಯು ರಷ್ಟು ಇರಬೇಕು ಸೆಟ್ನಲ್ಲಿ ಎಲ್ಲ ಯು ಮತ್ತು ಎಲ್ಲ ಲ್ಯಾಂಬ್ಡಾನಿಂದ ಆರ್ ಗೆ. ಆದ್ದರಿಂದ ಈ ಎರಡು ಪ್ರಾಪರ್ಟಿಗಳೊಂದಿಗೆ ಮತ್ತು ಇತರ ಪ್ರಾಪರ್ಟಿಗಳೊಂದಿಗೆ ಈ 0 ವೆಕ್ಟರ್ ಅಸ್ತಿತ್ವದಂತೆ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾಗಿದೆ ಮತ್ತು ಈ ಎಲ್ಲಾ ವಿತರಣಾ ಪ್ರಾಪರ್ಟಿ, ಸಂಬಂಧಿತ ಪ್ರಾಪರ್ಟಿ ಇತ್ಯಾದಿಗಳನ್ನು ಈ ಸೆಟ್ ವಿ ಗೆ ಹಿಡಿದಿಟ್ಟುಕೊಳ್ಳಬೇಕು. ನಂತರ ನಾವು ಕರೆಯುತ್ತೇವೆ ಈ ಸೆಟ್ ವಿ ವೆಕ್ಟರ್ ಸ್ಪೇಸ್ ಎಂದು. ಆದ್ದರಿಂದ ಈಗ ನಾವು ಈ ವೆಕ್ಟರ್ ಸ್ಪೇಸ್ ಯಾವುದು ಎಂದು ಚೆನ್ನಾಗಿ ಅರ್ಥಮಾಡಿಕೊಳ್ಳುವ ಕೆಲವು ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಆದ್ದರಿಂದ ಇಲ್ಲಿ ನಾವು ಪರಿಗಣಿಸುವ ಮೊದಲನೇ ಉದಾಹರಣೆಯು ವೆಕ್ಟರ್ ಸ್ಪೇಸ್ R ಮೇಲೆ R. ಆದ್ದರಿಂದ ಈ Rn ನ ಎಲಿಮೆಂಟ್ಗಳು ಹೇಗೆ ಕಾಣುತ್ತವೆ ಎಂಬುದರ ಬಗ್ಗೆ ನಾವು ಪರಿಗಣಿಸುತ್ತಿದ್ದೇವೆ. ಆದ್ದರಿಂದ ಈ Rn ನ ಎಲ್ಲಾ ಆರ್ಡರ್ಗಳ n ಟಪಲ್ಸ್ ಆಗಿದೆ ಎಂದರೆ ಈ ರೀತಿಯ ಎಲಿಮೆಂಟ್ಗಳನ್ನು ನಾವು ಹೊಂದಿದ್ದೇವೆ a1 a2 a3 an. ಮತ್ತು ಈ ಎಲ್ಲಾ ಯಾಸ್ ರಿಯಲ್ ನಂಬರ್ ಕೂಡಿದೆ. ಆದ್ದರಿಂದ ಈ Rn ನ ಎಲಿಮೆಂಟ್ಗಳು Rn ನ ಎಲಿಮೆಂಟ್ಗಳ ಈ ಗುಂಪಿನ ಪ್ರತಿ ಎಲಿಮೆಂಟ್ಗಳಲ್ಲಿ n ಒಳಗೊಂಡಿರುತ್ತವೆ ಈ ಸೆಟ್ನಲ್ಲಿ. ಮತ್ತು ವ್ಯಾಖ್ಯಾನಿಸಬೇಕಾಗಿದೆ ಇಲ್ಲಿ ನಾವು ಈ ವೆಕ್ಟರ್ ಸೇರ್ಪಡೆ ಮತ್ತು ಸ್ಕೇಲಾರ್ ಗುಣಾಕಾರ. ಆ ನಂತರ ಮಾತ್ರ ಹೇಳಲಾಗುತ್ತದೆ ಇದು ವೆಕ್ಟರ್ ಸ್ಪೇಸ್ ಎಂದು. ಈ ಸ್ಕೇಲಾರ್ ಗುಣಾಕಾರ ಈ ವೆಕ್ಟರ್ ಕೂಡುವಿಕೆ ಮತ್ತು ಸೆಟ್ ನ ರಿಯಲ್ ನಂಬರ್ R ಅನ್ನು ನಾವು ಪರಿಗಣಿಸುತ್ತೇವೆ. ಆದ್ದರಿಂದ ಇಲ್ಲಿ ವೆಕ್ಟರ್ ಸೇರ್ಪಡೆ ಮತ್ತು ಅದೇ ತರ ಈ ಸ್ಕೇಲಾರ್ ಗುಣಾಕಾರವನ್ನು ಸಾಮಾನ್ಯವೆಂದು ವ್ಯಾಖ್ಯಾನಿಸಲಾಗುತ್ತದೆ. ಆದ್ದರಿಂದ ನಾವು ಈ ಎರಡು ಎಲಿಮೆಂಟ್ಗಳನ್ನು ಇಲ್ಲಿ ತೆಗೆದುಕೊಂಡಾಗ a1 a2 an ಮತ್ತು b1 b2 bn ಈ ಸೆಟ್ ವಿ ಯಿಂದ ಮತ್ತು ನಾವು ಅವುಗಳನ್ನು ಕೂಡಿದಾಗ ಹೊಸ ಎಲಿಮೆಂಟ್ ಇಲ್ಲಿ ಕೇವಲ ಕಾಂಪೊನೆಂಟ್ ವಾರು ಪ್ರಕಾರ ಸೇರ್ಪಡೆಯಾಗಿರುತ್ತದೆ. ಆದ್ದರಿಂದ ಮೊದಲನೇ a1 ಪ್ಲಸ್ b1 ಈ ಮೊದಲ ಎಲಿಮೆಂಟ್ ನ ಮೊದಲ ಭಾಗ ಇಲ್ಲಿ a2 ಪ್ಲಸ್ b2 ಮತ್ತಷ್ಟು an ಪ್ಲಸ್ ಈ bn ನಲ್ಲಿ. ಹೀಗೆ ಈ ನಿರ್ದಿಷ್ಟ ಪ್ರಕರಣದಲ್ಲಿ ಸೇರ್ಪಡೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಮೇಲೆ. ಮತ್ತು ಈ ಮಲ್ಟಿಪ್ಲಿಕೇಶನ್ ಈ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಆದ್ದರಿಂದ ನಾವು ಗುಣಾಕಾರ ಮಾಡುವಾಗ ಈ ಸ್ಕೇಲಾರ್ ಲ್ಯಾಂಬ್ಡಾದಿಂದ ಇದಕ್ಕೆ a1 a2 a3 an. ಆ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಹೋಗಬೇಕು. ಈ ಹೊಸ ಎಲಿಮೆಂಟ್ ಲ್ಯಾಂಬ್ಡಾದ ಗುಣಾಕಾರವಾಗಿರುತ್ತದೆ ಇದರ ಪ್ರತಿಯೊಂದು ಎಲಿಮೆಂಟ್ವಿನ ಎಲಿಮೆಂಟ್ ಅಥವಾ ಈ ಗುಂಪಿನ ಅಂಶ ಈ ಸೆಟ್ ವಿ ಮತ್ತು ಈ R ನಿಂದ ಎಲ್ಲಾ ಲ್ಯಾಂಬ್ಡಾಗೆ. ಆದ್ದರಿಂದ ಈ ರೀತಿ ವೆಕ್ಟರ್ ಕೂಡುವಿಕೆ ಮತ್ತು ಸ್ಕೇಲಾರ್ ಗುಣಾಕಾರವನ್ನು ಅನ್ನು ವ್ಯಾಖ್ಯಾನಿಸಲಾಗಿದೆ ಈ ಸೆಟ್ನಲ್ಲಿ. ಮತ್ತು ನಾವು ಈಗ ಕನಿಷ್ಠ ಪಕ್ಷ ಆ ಎರಡು ಕ್ಲೋಷರ್ ಪ್ರಾಪರ್ಟಿಗಳನ್ನು ಗಮನಿಸಬಹುದು. ಈ ಸಂದರ್ಭದಲ್ಲಿ ಉಳಿದವರೆಲ್ಲರೂ ಮತ್ತೆ ಕ್ಷುಲ್ಲಕವಾಗಿರುವುದರಿಂದ ಉದಾಹರಣೆಗೆ ಈ ಎಲ್ಲಾ ಕಾಂಪೊನೆಂಟ್ಗಳು 0ಯಾಗಿದ್ದಾಗ 0 ಎಲಿಮೆಂಟು 0ಯಾಗಿರುತ್ತದೆ. ಮತ್ತು ಆದ್ದರಿಂದ ಋಣಾತ್ಮಕ ಎಲಿಮೆಂಟ್ಗಳ ಮೇಲೆ ನಾವು ಮೈನಸ್ ಚಿಹ್ನೆಯನ್ನು ಪ್ರತಿಯೊಂದರ ಮುಂದೆ ಇರಿಸಿದಾಗ ಅದು ನಿರ್ದಿಷ್ಟ ಎಲಿಮೆಂಟ್ವಿನ ಋಣಾತ್ಮಕ ಎಲಿಮೆಂಟುವಾಗಿರುತ್ತದೆ ಕೊಟ್ಟಿರುವ ಎಲಿಮೆಂಟ್ವಿಗೆ. ಆದ್ದರಿಂದ ಎಲ್ಲಾ ಅಸ್ತಿತ್ವ ಈ ಎಲ್ಲಾ ಸಂವಹನದ ಪ್ರಾಪರ್ಟಿ ಇತ್ಯಾದಿಗಳನ್ನು ಸುಲಭವಾಗಿ ಪರಿಶೀಲಿಸಬಹುದು. ಆದ್ದರಿಂದ ಮತ್ತೆ ಇಲ್ಲಿ ಮುಖ್ಯವಾದುದು ಕ್ಲೋಷರ್ ಪ್ರಾಪರ್ಟಿ ಇಲ್ಲಿ ಮತ್ತೆ ಟ್ರಿವಿಯಲ್ ಆಗಿದೆ. ಆದ್ದರಿಂದ ನಾವು ಇಲ್ಲಿ ಎರಡು ಎಲಿಮೆಂಟ್ಗಳನ್ನು ಕೂಡಿದಾಗ ನಾವು ಹೊಸ ಎಲಿಮೆಂಟನ್ನು ಪಡೆಯುತ್ತೇವೆ. ಮತ್ತು ಅದು ಕೂಡ ಈ Rn ಗೆ ಸೇರುತ್ತದೆ ಏಕೆಂದರೆ ಇದು ಮತ್ತೊಮ್ಮೆ ಎಲಿಮೆಂಟ್ ಆಗಿದೆ. ಇದು Rn. ಆದ್ದರಿಂದ ವೆಕ್ಟರ್ ಸೇರ್ಪಡೆಗೆ ಇದಕ್ಕೆ ಸಂಬಂಧಿಸಿದಂತೆ ಈ ಮುಚ್ಚಿದ ಪ್ರಾಪರ್ಟಿ ತೃಪ್ತಿಕರವಾಗಿದೆ. ಮತ್ತು ಸ್ಕೇಲಾರ್ ಗುಣಾಕಾರಕ್ಕೆ ಆದ್ದರಿಂದ ಈ ಹೊಸ ಎಲಿಮೆಂಟ್ ಇಲ್ಲಿ ಲ್ಯಾಂಬ್ಡಾ1 ಲ್ಯಾಂಬ್ಡಾ a2 ಮತ್ತು ಲ್ಯಾಂಬ್ಡಾ a ಮತ್ತು ಇದು ಕೂಡ ಸೇರಿದೆ ಈ ಸೆಟ್ ಇಲ್ಲಿ Rn. ಆದ್ದರಿಂದ ಎರಡೂ ಕ್ಲೋಷರ್ ಪ್ರಾಪರ್ಟಿ ತೃಪ್ತಿ ಹೊಂದಿದ ಇತರ ಎಲ್ಲಾ ಪ್ರಾಪರ್ಟಿಗಳು ತೃಪ್ತಿ ಹೊಂದಿದೆಯೇ ಎಂಬುದನ್ನು ಸುಲಭವಾಗಿ ಪರಿಶೀಲಿಸಬಹುದು. ಆದ್ದರಿಂದ ಈ ಸೆಟ್ Rn ವೆಕ್ಟರ್ ಸ್ಪೇಸ್ ಮತ್ತು ನಾವು ಇಲ್ಲಿ ಯಾವುದೇ ಪೂರ್ಣಾಂಕಗಳನ್ನು ತೆಗೆದುಕೊಳ್ಳಬಹುದು. ಆದ್ದರಿಂದ R ಮೇಲೆ ವೆಕ್ಟರ್ ಸ್ಪೇಸ್ R2 R ಮೇಲೆ ವೆಕ್ಟರ್ ಸ್ಪೇಸ್ ಇತ್ಯಾದಿ. ಈಗ ಸ್ಪಷ್ಟವಾಗಿದೆ. ನಾವು ಇಲ್ಲಿ ಏನನ್ನು ತೆಗೆದುಕೊಂಡರೂ R3 ಉದಾಹರಣೆಗೆ ಇದು R ಮೇಲೆ ವೆಕ್ಟರ್ ಸ್ಪೇಸ್ ಕೂಡ. ಹಾಗೆಯೇ ಈಗ ಮುಂದಿನ ಉದಾಹರಣೆಗೆ ಹೋಗುತ್ತಿದ್ದೇನೆ. ಇಲ್ಲಿ ನಾವು ಪಾಲಿನಾಮಿಯಲ್ ಜಾಗವನ್ನು ಪರಿಗಣಿಸುತ್ತೇವೆ. ಆದ್ದರಿಂದ ಇಲ್ಲಿ ನಾವು ಪರಿಗಣಿಸುತ್ತಿದ್ದೇವೆ ಈ pnt
ಅನ್ನು ಮತ್ತೆ R ಮೇಲೆ ಎಂದು ನಾನು ಹೇಳಿದಂತೆ ನಾವು ಇಲ್ಲಿ ನಿರ್ಬಂಧಿಸುತ್ತೇವೆ ನೈಜ ನಂಬರ್ನ ಸೆಟ್ ಅನ್ನು. ಆದ್ದರಿಂದ PNT P ಯ ಎಲಿಮೆಂಟ್ಗಳು ಹೇಗೆ ಕಾಣುತ್ತವೆ? ಆದ್ದರಿಂದ ಸೆಟ್ನ PNT ಎಲ್ಲ ಪಾಲಿನಾಮಿಯಲ್ಗಳನ್ನು ಸೂಚಿಸುತ್ತವೆ. ಡಿಗ್ರಿ ಕಡಿಮೆ ಅಥವಾ n ಗೆ ಸಮ ಇರುತ್ತದೆ. ಆದ್ದರಿಂದ ಇವೆಲ್ಲವೂ ಪಾಲಿನಾಮಿಯಲ್ಗಳ ಸೆಟ್ ಆಗಿದೆ. ಡಿಗ್ರಿ ಕಡಿಮೆ ಅಥವಾ ಸಮಾನವಾಗಿರುವ n ಗಿಂತ ಮತ್ತು ಹೇಗೆ ಈ ಪಾಲಿನಾಮಿಯಲ್ಗಳು ಕಾಣುತ್ತವೆ? ಈ ರೀತಿಯ S0 ಪ್ಲಸ್ ಮತ್ತು 1t ಪ್ಲಸ್ 2t ಪ್ಲಸ್ ಮತ್ತು ಪಾಲಿನಾಮಿಯಲ್ಗಳಂತೆ ಹೇಗೆ ಆದ್ದರಿಂದ st ಪವರ್ s ಮತ್ತು ಈ ಎಲ್ಲಾ n ಗೆ ಕಡಿಮೆ ಅಥವಾ ಈಕ್ವಲ್ ಆಗಿರುತ್ತದೆ ಏಕೆಂದರೆ ನಾವು ಮಾತನಾಡುತ್ತಿದ್ದೇವೆ ಪಾಲಿನಾಮಿಯಲ್ಗಳ ಸೆಟ್ ಬಗೆಗೆ. ಆದ್ದರಿಂದ ಇಲ್ಲಿ ಸ್ಥಿರಾಂಕಗಳು ಇದಕ್ಕೆ ಸೇರಿವೆ ರೇಖೀಯ ಬಹುಪದವು ಈ ಚತುರ್ಭುಜಕ್ಕೆ ಸೇರಿದೆ ಮತ್ತು ಆದ್ದರಿಂದ ಈ n ಅನ್ನು ಇಲ್ಲಿ ಅವಲಂಬಿಸಿದೆ. ಆದ್ದರಿಂದ ಇದು ಪಾಲಿನಾಮಿಯಲ್ಗಳ ಒಂದು ಸೆಟ್ ಆಗಿದೆ. ಡಿಗ್ರಿ ಕಡಿಮೆ ಅಥವಾ ಸಮನಾದ n ಗೆ ಇರುತ್ತದೆ ನೀಡಲಾದ n ಗಿಂತ. ಮತ್ತು ಈ ಎಲ್ಲಾ a ಗಳು ಕೇವಲ ರಿಯಲ್ ನಂಬರ್ ಗಳಾಗಿವೆ. ಪಾಲಿನಾಮಿಯಲ್ಗಳು ಈಗ ನಮ್ಮ ವೆಕ್ಟರ್ಗಳು ಈ ಪಾಲಿನಾಮಿಯಲ್ಗಳು. ಮತ್ತು ಮತ್ತೊಮ್ಮೆ ನಾವು ಇಲ್ಲಿ ಮುಚ್ಚುವ ಪ್ರಾಪರ್ಟಿಗಳನ್ನು ನೋಡಿದರೆ ಕ್ಲೋಷರ್ ಪ್ರಾಪರ್ಟಿ ತೃಪ್ತಿಗೊಳ್ಳುತ್ತವೆ ಏಕೆಂದರೆ ನಾವು ಈ ಸೆಟ್ನ ಯಾವುದೇ ಎರಡು ಎಲಿಮೆಂಟ್ಗಳನ್ನು ತೆಗೆದುಕೊಂಡರೆ, ಉದಾಹರಣೆಗೆ ನಾವು ಒಂದು ಎಲಿಮೆಂಟ್ ಅನ್ನು ತೆಗೆದುಕೊಂಡಿದ್ದೇವೆ ನಾನು p1t ಎಂದು ಕರೆಯುತ್ತಿದ್ದೇನೆ ಮತ್ತು ನಾವು ಇದನ್ನು ಇಲ್ಲಿ ಮತ್ತೊಮ್ಮೆ n ನೊಂದಿಗೆ ಸೂಚಿಸಬಹುದು. ಆದ್ದರಿಂದ ಇದು ಒಂದು ಎಲಿಮೆಂಟ್ ಆಗಿದೆ ಆದ್ದರಿಂದ ಇದನ್ನು ನಾನು n ಎಂದು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ t ಘಾತ n ಇದು ಒಂದು ಎಲಿಮೆಂಟ್ ಆಗಿದೆ ಇಲ್ಲಿ ಈ ಸೆಟ್ನಲ್ಲಿ. ಯಾವುದರ ಬಗ್ಗೆ ನಾವು ಮಾತನಾಡುತ್ತಿದ್ದೆವೋ ಆ ಬಹುಪದ ಜಾಗ. ಈ b0 ಯಿಂದ ನಾನು ಸೂಚಿಸಬಹುದಾದ ಇನ್ನೊಂದನ್ನು ಈಗ ತೆಗೆದುಕೊಳ್ಳಲು ಅವಕಾಶ ಮಾಡಿಕೊಡಿ ಹಾಗಾಗಿ b1t ಮತ್ತು ಇಲ್ಲಿ ಡಿಗ್ರಿ n ಆಗಿರಬಹುದು ಅಥವಾ n ಗಿಂತ ಕಡಿಮೆ ಇರಬಹುದು ಆದ್ದರಿಂದ b ಮತ್ತು tn. ಆದ್ದರಿಂದ ಇವು ಒಂದೇ ಸೆಟ್ನ ಎರಡು ಎಲಿಮೆಂಟ್ಗಳು. ಮತ್ತು ನಾವು ಈ ಎರಡನ್ನು ಸೇರಿಸಿದಾಗ p1t ಪ್ಲಸ್ ಈ p2t ಈ ಸೆಟ್ನಲ್ಲಿ ಹೇಗೆ ಸೇರ್ಪಡೆ ಕೆಲಸ ಮಾಡುತ್ತದೆ ಅದನ್ನು ನಾವು ಕೂಡಬೇಕಾಗಿದೆ. ಇಲ್ಲಿ ಅನುಪ್ರಾಪರ್ಟಿವಾದ ಗುಣಾಂಕಗಳು ಆದ್ದರಿಂದ 0 ಮತ್ತು b0 ಇವು ಸ್ಥಿರ ಪದಗಳಾಗಿವೆ. t ಜತೆ ನಮಗೆ a1 ಪ್ಲಸ್ p1 ಈ t ವರ್ಗ ಜೊತೆ a2 ಪ್ಲಸ್ b2 ಇರುತ್ತದೆ ಮತ್ತು tn ಜೊತೆ an ಪ್ಲಸ್ bn ಇರುತ್ತದೆ. ಈಗ ಇದು ಕೂಡ ನಂತರ ಹೊಸ ಪಾಲಿನಾಮಿಯಲ್ ಆಗಿದೆ ಆದರೆ ನೈಸರ್ಗಿಕವಾಗಿ 0 ಮತ್ತು b r ನಲ್ಲಿ ಇದ್ದರೆ ಮೊತ್ತ ಕೂಡ r ನಲ್ಲಿ ಇದೆ ಹಾಗೆ a1 b1 r ನಲ್ಲಿ ಇರುತ್ತದೆ ಮತ್ತು an ಪ್ಲಸ್ bn ಕೂಡ r ನಲ್ಲಿ ಇರುತ್ತದೆ. ಇಲ್ಲಿ ಇದು ಹೊಸ ಪಾಲಿನಾಮಿಯಲ್ ಆಗಿದ್ದು ಇದು ಸೆಟ್ PNT ಗೆ ಸೇರುತ್ತದೆ. ಹಾಗಾದರೆ ಇದು ಹೇಗೆ? ಅಂದರೆ ಈಗ ಕ್ಲೋಷರ್ ಪ್ರಾಪರ್ಟಿ ಇದಕ್ಕೆ ಸಂಬಂಧಿಸಿದಂತೆ ಇದೆ. ಹಾಗೆಯೇ ನಾವು ಈ ಸೆಟ್ PNT ಇಂದ pt ತೆಗೆದರೆ ಮತ್ತು ಯಾವುದೇ ಸ್ಕೇಲಾರ್ ಇಂದ ಗುಣಿಸಿದರೆ ಮಾಡಿದರೆ ಲ್ಯಾಂಬ್ಡಾ ಪಟ್ಟು pt ಆಗುತ್ತದೆ ಲ್ಯಾಂಬ್ಡಾ 0 ಜೊತೆ ಗುಣಿಸಿದರೆ ಆಗುತ್ತದೆ ಲ್ಯಾಂಬ್ಡಾ 1 ಜೊತೆ ಹಾಗೂ as ಜೊತೆ ಪ್ರಾಪರ್ಟಿಯಿಸಲಾಗುತ್ತದೆ. ಮತ್ತು ಈ ಪಾಲಿನಾಮಿಯಲ್ ಮತ್ತೆ PNT ಯ ಎಲಿಮೆಂಟ್ ಆಗಿರುತ್ತದೆ. ಸ್ಕೇಲಾರ್ ಗುಣಾಕಾರದ ಪ್ರಾಪರ್ಟಿ ಇದಕ್ಕೆ ಸಂಬಂಧಿಸಿದಂತೆ ಕ್ಲೋಷರ್ ಪ್ರಾಪರ್ಟಿ ಇದೆ ಕೂಡುವುದು. ಇದಕ್ಕೆ ಸಂಬಂಧಿಸಿದಂತೆ ಮುಚ್ಚಿದ ಪ್ರಾಪರ್ಟಿ ಇದೆ ಕೂಡುವುದನ್ನು ಹೀಗೆ ಹೇಳಲಾಗುತ್ತದೆ. ಈ ಸೆಟ್ಗೆ ಗುಣಾಕಾರವನ್ನು ಹೀಗೆ ಹೇಳಲಾಗುತ್ತದೆ. ಬಹುಪದ ಸ್ಪೇಸ್ PNT ಮೇಲೆ R ವೆಕ್ಟರ್ ಸ್ಪೇಸ್ ಆಗಿದೆ. ಇದನ್ನು ಈ ಉದಾಹರಣೆಯಲ್ಲಿ ನೋಡಿದ್ದೇವೆ. ಈಗ ಮ್ಯಾಟ್ರಿಕ್ಸ್ ಸ್ಪೇಸ್ ಬಗ್ಗೆ ಮಾತನಾಡುವ ಇಲ್ಲಿ M ಎಲ್ಲಾ ಮ್ಯಾಟ್ರಿಕ್ಸ್ಗಳ ಗುಂಪು M ಕ್ರಾಸ್ n ಸೆಟ್ ಅನ್ನು ಜೋಡಿಸಿ ನಾವು ಇದರ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಇದು ಮ್ಯಾಟ್ರಿಕ್ಸ್ ಸ್ಪೇಸ್ ಏಕೆಂದರೆ ಇದು ವೆಕ್ಟರ್ ಸ್ಪೇಸ್ ಆರ್ಡರ್ m ಮತ್ತು n ನ ಎರಡು ಮ್ಯಾಟ್ರಿಕ್ಸ್ಗಳನ್ನು ತೆಗೆದುಕೊಂಡರೆ ನಾವು ಈ ಎರಡು ಮೂರು ಮ್ಯಾಟ್ರಿಕ್ಸ್ಗಳನ್ನು ಪರಿಗಣಿಸಿ ಸರಳತೆಗೆ ಎರಡು ಮೂರು ಮ್ಯಾಟ್ರಿಕ್ಸ್ಗಳಿಗೆ ABC ಎಲಿಮೆಂಟ್ ತೆಗೆದುಕೊಂಡರೆ ಮತ್ತು DEF ಇದರಿಂದ ತೆಗೆದ ಒಂದು ಎಲಿಮೆಂಟ್ ನಾವು ಈ ಸೆಟ್ ನ ಇನ್ನೊಂದು ಎಲಿಮೆಂಟ್ ತೆಗೆದುಕೊಂಡಿದ್ದೇವೆ ಇದನ್ನು ನಾವು a2 b2 c2 ಮತ್ತು a3 d3 d2 ಮತ್ತು e2 ಮತ್ತು f2 ಎಂದು ಪ್ರತಿನಿಧಿಸುತ್ತದೆ. ಇವು ಎರಡು ಎಲಿಮೆಂಟ್ಗಳು ಉದಾಹರಣೆಗೆ ಈ M2 3 ಸೆಟ್ ಅಥವಾ ಮ್ಯಾಟ್ರಿಕ್ಸ್ಗಳ ಆರ್ಡರ್ 2 3. ಈಗ ಈ ಎರಡು ಮ್ಯಾಟ್ರಿಕ್ಸ್ A ಮತ್ತು B
ಅನ್ನು ಸೇರಿಸಿದಾಗ ಮತ್ತು ಯಾವುದಾದರೂ ಎರಡು ಮ್ಯಾಟ್ರಿಕ್ಸ್ಗಳನ್ನು ತೆಗೆದುಕೊಂಡರೆ ಉತ್ತರ ಆರ್ಡರ್ 2 3 ನಾವು ಈ ಕಾಂಪೊನೆಂಟ್ಗಳನ್ನು ಕೂಡುತ್ತೇವೆ ಇಲ್ಲಿ a ಪ್ಲಸ್ b2 b1 a1 ಪ್ಲಸ್ a2 b1 ಪ್ಲಸ್ b2 ಮತ್ತು ಮುಂತಾದವು. ಇದು 2 3 ಮ್ಯಾಟ್ರಿಕ್ಸ್ ಆರ್ಡರ್ ಆಗಿದ್ದು ಇದು ಮತ್ತು ನಾವು ಮಾತನಾಡುತ್ತಿರುವ ಕೂಡ ನೈಜ ಸಂಖ್ಯೆ ಸೆಟ್ R ಮೇಲಿನದಾಗಿರುತ್ತದೆ. ಆದ್ದರಿಂದ ಇಲ್ಲಿ ಇವೆಲ್ಲವೂ ನಿಜವಾದ ಸಂಖ್ಯೆಗಳಾಗಿವೆ, ಅವು ನೈಜ ಸಂಖ್ಯೆಯಾಗಿರುತ್ತವೆ ಮತ್ತು ಅವು ನೈಜ ಸಂಖ್ಯೆಯಾಗಿರುತ್ತವೆ ಮತ್ತು ಹೊಸ ಮ್ಯಾಟ್ರಿಕ್ಸ್ ಸಹ ಈ ಸೆಟ್ಗೆ ಸೇರಿವೆ. ಇಲ್ಲಿ I ಸೆಟ್ M2 3 ಮತ್ತು ಸ್ಕೇಲಾರ್ ಗುಣಾಕಾರದಂತೆಯೇ ಈ ಸೆಟ್ ಯಾವುದೇ ಅಂಶ ನ ಲ್ಯಾಂಬ್ಡಾ ಇಂದ ಗುಣಾಕಾರ ಮಾಡಿದರೆ ಹೊಸ ಮ್ಯಾಟ್ರಿಕ್ಸ್ ಅನ್ನು ಲ್ಯಾಂಬ್ಡಾದಿಂದ ಪ್ರಾಪರ್ಟಿಯಿಸಲಾಗುತ್ತದೆ. ಪ್ರತಿ ಕಾಂಪೊನೆಂಟ್ ಅನ್ನು ಲ್ಯಾಂಬ್ಡಾದಿಂದ ಪ್ರಾಪರ್ಟಿಯಿಸಲಾಗುತ್ತದೆ. ಈ ಹೊಸ ಮ್ಯಾಟ್ರಿಕ್ಸ್ ಕೂಡ ಈ ಸೆಟ್ನ ಅಂಶ. ಇಲ್ಲಿ M ಇಂದ 3. ಇಲ್ಲಿ ನಾವು ನೋಡಿದ ಹಾಗೆ ಆರ್ಡರ್ M ನ ಮ್ಯಾಟ್ರಿಕ್ಸ್ ಸ್ಪೇಸ್ n ದಾಟುತ್ತದೆ, ಇದು ಕೂಡ ವೆಕ್ಟರ್ ಸ್ಪೇಸ್. ಮತ್ತೊಂದು ಉದಾಹರಣೆ. ಇದು ಕೂಡ ರೇಖೀಯ ಈಕ್ವೇಷನ್ಗಳ ರೇಖೀಯ ಈಕ್ವೇಷನ್ಗೆ ಮುಖ್ಯವಾದ ಉದಾಹರಣೆ. ಆದ್ದರಿಂದ ಪರಿಹಾರ x 0ಗೆ ಸಮ. ಇದು ವೆಕ್ಟರ್ ಸ್ಪೇಸ್ ಆಗುತ್ತದೆ ಮತ್ತು ಇದು ಹೇಗೆ ವೆಕ್ಟರ್ ಸ್ಪೇಸ್ ಆಗುತ್ತದೆ? ನಾವು V ಸೆಟ್ ತೆಗೆದುಕೊಂಡರೆ x R n ಗೆ ಸೇರುತ್ತದೆ ಹಾಗೂ ಇದು x 0ಗೆ ಸಮ ಎಂಬುದನ್ನು ತೋರಿಸುತ್ತದೆ. ಇಂದಿನ ಲೆಕ್ಚರ್ ನ ಪ್ರಾರಂಭದಲ್ಲಿ ಈ ಸೆಟ್ ಬಗ್ಗೆ ಮಾತನಾಡಿದ್ದೇವೆ. ಇದು ವಿಶೇಷ ಸೆಟ್. ಇದಕ್ಕೆ ಶೂನ್ಯ ಸ್ಪೇಸ್ ಎನ್ನುವರು. ಇದರ ಬಗ್ಗೆ ಮೊದಲು ಮಾತನಾಡಿದ್ದೇವೆ ಏಕೆಂದರೆ ಇಲ್ಲಿ ಕ್ಲೋಷರ್ ಪ್ರಾಪರ್ಟಿಗಳು ಸಾಟಿಸ್ಫೈ ಹಾಗೂ R n R ಎಲಿಮೆಂಟ್ ಇದು ವೆಕ್ಟರ್ ಸ್ಪೇಸ್ ನಾವು ಮೊದಲೇ ನೋಡಿದ್ದೇವೆ. ಆದ್ದರಿಂದ V ನ ಎಲಿಮೆಂಟ್ R n ಗೆ ಸೇರುತ್ತದೆ ಮತ್ತು R n ವೆಕ್ಟರ್ ಸ್ಪೇಸ್. ಸ್ವಾಭಾವಿಕವಾಗಿ ನಾವು ಚರ್ಚಿಸಿದ ಎಲ್ಲಾ ಪ್ರಾಪರ್ಟಿಗಳು ಈ ವಿತರಣಾ ಸಂವಹನದ ಬಗ್ಗೆ ಸ್ವಯಂಚಾಲಿತವಾಗಿ ತೃಪ್ತಿ ಹೊಂದುತ್ತವೆ, ಏಕೆಂದರೆ ಈ ಎಲಿಮೆಂಟ್ಗಳು ವಾಸ್ತವವಾಗಿ R n ಮತ್ತು R n ಗೆ ಸೇರಿವೆ. ಮತ್ತು ಕ್ಲೋಷರ್ ಪ್ರಾಪರ್ಟಿದ ಬಗ್ಗೆ ಯಾವಾಗಲೂ ನಾವು ಎರಡು ಎಲಿಮೆಂಟ್ ತೆಗೆದುಕೊಂಡರೆ ಇಲ್ಲಿ x1 x2 V ಸೆಟ್ ಇಂದ ಇದೆ ನೈಸರ್ಗಿಕವಾಗಿ ಮೊತ್ತ x1 ಪ್ಲಸ್ 2 ಇದೆ. ಈ ಪರಿಹಾರದ ಪ್ರಾಪರ್ಟಿವಾಗಿದೆ. x1 x2 ಪರಿಹಾರ ಏಕೆಂದರೆ a ರಷ್ಟು x1 ಪ್ಲಸ್ x2 0 ಆಗುತ್ತದೆ ಮತ್ತು a ರಷ್ಟು ಲ್ಯಾಂಬ್ಡಾ x1 ಅಥವಾ ಲ್ಯಾಂಬ್ಡಾ x2 ಯಾವುದೇ ಎಲಿಮೆಂಟ್ ಜೊತೆ ಲ್ಯಾಂಬ್ಡಾದಿಂದ ಗುಣಾಕಾರವನ್ನು ಮಾಡಿದರೆ ಅದು ಕೂಡ 0. ಬಲಗಡೆ ಪಕ್ಕ 0 ಇದ್ದಾಗ ಏಕರೂಪದ ವಿಧಾನಕ್ಕೆ ಇದು ವಿಶೇಷ ಆಗಿದೆ. ಬಲಗಡೆ ಪಕ್ಕ 0 ಇಲ್ಲದಾಗ ಇದು ಏಕರೂಪದ ವಿಧಾನವಲ್ಲ. ಈ ಪ್ರಾಪರ್ಟಿಗಳು ನಮ್ಮಲ್ಲಿ ಇಲ್ಲ. ಉದಾಹರಣೆಗೆ ಈ ಎರಡು ಪ್ರಾಪರ್ಟಿಗಳು ಏಕರೂಪದ ಈಕ್ವೇಷನ್ಗಳ ವಿಧಾನಕ್ಕೆ ಮಾನ್ಯವಾಗಿರುತ್ತದೆ. ಇದುವರೆವಿಗೂ ಈಕ್ವೇಷನ್ಗಳ ಏಕರೂಪ ಪರಿಹಾರದ ವಿಧಾನದ ಸೆಟ್ ವೆಕ್ಟರ್ ಸ್ಪೇಸ್ ಹಾಗೂ ಈ ವೆಕ್ಟರ್ ಸ್ಪೇಸ್ನ ಹೆಸರು ಶೂನ್ಯ ಸ್ಪೇಸ್. ಅದಕ್ಕೆ ಈ ಸ್ಪೇಸ್ ಚಿತ್ರಕ್ಕೆ ಬರುತ್ತದೆ. ಅದಕ್ಕೆ ಇದನ್ನು ಮ್ಯಾಟ್ರಿಕ್ಸ್ ಎನ ಶೂನ್ಯ ಎನ್ನುವರು. ಗಮನಿಸಬೇಕಾಗಿರುವುದು ಏನೆಂದರೆ ಈ ಸೆಟ್ V R n ನ ಸಬ್ಸೆಟ್ ಮತ್ತು ಇದು ವೆಕ್ಟರ್ ಸ್ಪೇಸ್ ಮಾಡುತ್ತದೆ. ಅದಕ್ಕೆ ಇದನ್ನು ವೆಕ್ಟರ್ ಸಬ್ಸ್ಪೇಸ್ ಎನ್ನುವರು. ನಾವು ಬಹುಬೇಗ ವೆಕ್ಟರ್ ಸಬ್ಸ್ಪೇಸ್ ಎಂದರೇನು ಎಂಬುದನ್ನು ತಿಳಿಯುತ್ತೇವೆ. ಉದಾಹರಣೆಗೆ ಇದು ವೆಕ್ಟರ್ ಸಬ್ಸ್ಪೇಸ್ ಏಕೆಂದರೆ ಇದು ವೆಕ್ಟರ್ ಸ್ಪೇಸ್ ಮತ್ತು ಇದು R n ವೆಕ್ಟರ್ ಸ್ಪೇಸ್ ನ ಸಬ್ಸ್ಪೇಸ್. ಅದಕ್ಕೆ ನಾವು ಇದನ್ನು ವೆಕ್ಟರ್ ಸಬ್ಸ್ಪೇಸ್ ಎನ್ನುತ್ತೇವೆ. ಇಲ್ಲಿ ಮತ್ತೆ ಸಬ್ಸ್ಪೇಸ್ ಯಾವುವು V ವೆಕ್ಟರ್ ಸ್ಪೇಸ್ ಆಗಿರಲಿ W V ನ ಸಬ್ಸೆಟ್ V ವೆಕ್ಟರ್ ಸ್ಪೇಸ್ ಹಾಗೂ W V ನ ಸಬ್ಸೆಟ್ V W ವೆಕ್ಟರ್ ಸ್ಪೇಸ್ ಆಗಿದ್ದಲ್ಲಿ W ಸಬ್ಸ್ಪೇಸ್ ಆಗಿರುತ್ತದೆ. W ರಿಯಲ್ ಸಂಖ್ಯೆಯ ಸೆಟ್ ಸಬ್ಸ್ಪೇಸ್ ಆಗಿದ್ದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ವೆಕ್ಟರ್ ಸ್ಪೇಸ್ V ಗೆ ಹೊಂದುವಂತೆ W ವೆಕ್ಟರ್ ಸಬ್ಸ್ಪೇಸ್. ಸಬ್ಸ್ಪೇಸ್ ಗುರುತಿಸುವ ಮಾನದಂಡ ಈಗ ಸುಲಭ ಮತ್ತು ನಾವು ಈಗ ಚರ್ಚಿಸಿದ ಪ್ರಾಪರ್ಟಿಗಳ ಬಗ್ಗೆ ಚಿಂತೆ ಬೇಡ. ವೆಕ್ಟರ್ ಸ್ಪೇಸ್ ಅನ್ನು ಹೇಳುವ ಅಗತ್ಯ ಇಲ್ಲ.
ನಾವು ಇಲ್ಲಿ ಕ್ಲೋಷರ್ ಪ್ರಾಪರ್ಟಿಗಳ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದೇವೆ ಏಕೆಂದರೆ ಅವು ಮುಖ್ಯವಾದ ಕಾರಣ ಬೇರೆ ಎಲ್ಲ ಅಸಾಮಾನ್ಯವಾಗಿ ಸಾಟಿಸ್ಫೈ ಆಗುತ್ತದೆ. ಮೂಲಭೂತವಾಗಿ ಕೊಟ್ಟಿರುವ ಸಬ್ಸೆಟ್ ವೆಕ್ಟರ್ ಸ್ಪೇಸ್ ಹೌದಾ ಅಲ್ವಾ ಎಂದು ಪರಿಶೀಲನೆ ಮಾಡುವಾಗ ಈ ಕ್ಲೋಷರ್ ಪ್ರಾಪರ್ಟಿಗಳನ್ನು ಪರಿಶೀಲಿಸಬೇಕು. ನಾವು ಯಾವುದಾದರೂ ಎರಡು ಎಲಿಮೆಂಟ್ ತೆಗೆದುಕೊಳ್ಳುತ್ತೇವೆ, ಎರಡರ ಮೊತ್ತ ಸಬ್ಸ್ಪೇಸ್ ಸೆಟ್ ಗೆ ಸೇರಬೇಕು ಮತ್ತು ಲ್ಯಾಂಬ್ಡಾ ಯು ಈ ಸಬ್ಸೆಟ್ ಗೆ ಸೇರಿರಬೇಕು. ಇದು ಇದ್ದರೆ ವೆಕ್ಟರ್ ಸ್ಪೇಸ್ ಸಬ್ಸ್ಪೇಸ್ ಪರಿಶೀಲಿಸಬಹುದು. ಹಾಗಾದರೆ ಈ ಸಾಮಾನ್ಯ ಸಬ್ಸ್ಪೇಸ್ ಎಂದರೇನು? ಆದ್ದರಿಂದ ಇಲ್ಲಿ ಸೆಟ್ 0 ಸಬ್ಸ್ಪೇಸ್ನ ಉದಾಹರಣೆ ಆಗಿದೆ. ನಾವು ವೆಕ್ಟರ್ ಸ್ಪೇಸ್ನ 0 ಎಲಿಮೆಂಟ್ ತೆಗೆದುಕೊಂಡರೆ ಅದು ವೆಕ್ಟರ್ ಸ್ಪೇಸ್ ಆಗುವುದು ಏಕೆಂದರೆ ಕ್ಲೋಷರ್ ಪ್ರಾಪರ್ಟಿಗಳು ಉದಾಹರಣೆಗೆ ನೀವು ತೆಗೆದುಕೊಳ್ಳಿ ಎಲಿಮೆಂಟ್ 0ಯನ್ನು 0ಗೆ ಕೂಡು ನಿನಗೆ 0 ಸಿಗುವುದು. ಬಲಗಡೆ ನಾವು ಯಾವುದೇ ಸ್ಕೇಲಾರ್ ಅನ್ನು 0ಯಿಂದ ಗುಣಾಕಾರ ಮಾಡಿದರೆ ಎಲಿಮೆಂಟ್ 0 ಆಗಿರುತ್ತದೆ. ಇದು ವೆಕ್ಟರ್ ಸ್ಪೇಸ್ ಆಗಿದೆ ಏಕೆಂದರೆ ಈ ಎಲ್ಲಾ ಕ್ಲೋಷರ್ ಪ್ರಾಪರ್ಟಿಗಳು ಸಂಪೂರ್ಣ ಸೆಟ್ ವಿ ನಲ್ಲಿ ತೃಪ್ತಿ ಹೊಂದುತ್ತವೆ. ವಿ ಸೆಟ್ ನಲ್ಲಿ ನಾವು ವೆಕ್ಟರ್ ಸಬ್ಸ್ಪೇಸ್ ಅನ್ನು ವಿ ವೆಕ್ಟರ್ ಸ್ಪೇಸ್ ಎನ್ನಬಹುದು. ಇನ್ನೊಂದು ಉದಾಹರಣೆ, ನಾವು ಸೆಟ್ ಯು ಎಬಿಸಿ ತೆಗೆದುಕೊಂಡರೆ ಎಲ್ಲಾ ಎಬಿಸಿಗಳು ಸಮ. ಮೂಲಭೂತವಾಗಿ ಎಲ್ಲಾ ಕಾಂಪೊನೆಂಟ್ಗಳು ಸಮ ಇದ್ದಾಗ ನಾವು ಈ ಎಲಿಮೆಂಟ್ ತೆಗೆದುಕೊಂಡು ಮತ್ತು ನೈಸರ್ಗಿಕವಾಗಿ ಎಲಿಮೆಂಟ್ಗಳು R3 ಗೆ ಸೇರುತ್ತದೆ. ಇದು ವೆಕ್ಟರ್ ಸ್ಪೇಸ್ ಸಬ್ಸ್ಪೇಸ್ ಮತ್ತು R3 ನ ಸಬ್ಸ್ಪೇಸ್ ಕಾರಣ ಸ್ಪಷ್ಟವಾಗಿಯೂ ಇದೆ. ನಾವು ಸೆಟ್ ಯು ನಿಂದ ಎರಡು ಎಲಿಮೆಂಟ್ ತೆಗೆದರೆ ಇದು ಯು ಗೆ ಸೇರುತ್ತದೆ ಏಕೆಂದರೆ ಎಲ್ಲಾ ಮೂರು ಸಮ ಮತ್ತು ಬಿ ತೆಗೆದುಕೊಂಡರೆ ಇದು ಯು ನ ಎಲಿಮೆಂಟ್. ಮತ್ತು ಈಗ ಕ್ಲೋಷರ್ ಪ್ರಾಪರ್ಟಿಗಳು ಮೂಲಭೂತವಾಗಿ ನಾವು ಏನನ್ನು ಗಮನಹರಿಸಬೇಕೆಂದರೆ ನಾವು ಇಲ್ಲಿ ಎರಡನ್ನು ಕೂಡಿದರೆ ನಮಗೆ ಸಿಗುವುದು ಎ ಪ್ಲಸ್ ಬಿ ಮತ್ತು ಎ ಪ್ಲಸ್ ಬಿ ಮತ್ತು ಎ ಪ್ಲಸ್ ಬಿ. ಆದ್ದರಿಂದ ಇಲ್ಲಿ ಹೊಸ ಎಲಿಮೆಂಟ್ ಇಲ್ಲ, ಕಾಂಪೊನೆಂಟ್ಗಳು ಸಮವಾಗಿರುತ್ತದೆ. ಇದು ಸೆಟ್ ಯು ಗೆ ಸೇರಿದೆ ಇಲ್ಲ. ನಾವು ಲ್ಯಾಂಬ್ಡಾದಿಂದ ಪ್ರಾಪರ್ಟಿಯಿಸಿದರೆ ಯಾವುದೇ ಎಲಿಮೆಂಟ್ ಇಲ್ಲಿ ಹೊಸ ಎಲಿಮೆಂಟ್ ಸಹ ಲ್ಯಾಂಬ್ಡಾ ಎಲ್ಲಾ ಮೂರು ಕಾಂಪೊನೆಂಟ್ಗಳು ಸಮವಾಗಿದ್ದು ಇದೇ ಯು ಗೆ ಸೇರುವ ಕಾರಣವಾಗಿದೆ. ಆದ್ದರಿಂದ ಸೆಟ್ ಯು ಗೆ ಕ್ಲೋಷರ್ ಪ್ರಾಪರ್ಟಿಗಳು ತೃಪ್ತಿಕರವಾಗಿದೆ. ಇದು ಎ R3 ಸಬ್ಸ್ಪೇಸ್ ಆಗಿದೆ. ಉದಾಹರಣೆ 2, ಇಲ್ಲಿ ನಾವು x1 x2 ಮತ್ತು x1 0ಗೆ ಸಮ ದೊಡ್ಡದು x2 0ಗೆ ಸಮ ದೊಡ್ಡದು. ಇಲ್ಲಿ ನಾವು ಮಾತನಾಡುತ್ತಿರುವುದು ಧನಾತ್ಮಕದ ಬಗ್ಗೆ. ಎರಡು ಕಾಂಪೊನೆಂಟ್ಗಳು ನಾನ್ ನೆಗೆಟಿವ್ ಆಗಿದ್ದು ಇಲ್ಲಿ x1 0ಕ್ಕಿಂತ ದೊಡ್ಡದು. ಪ್ರಶ್ನೆ ಏನೆಂದರೆ ಈ ವಿ ವೆಕ್ಟರ್ ಸ್ಪೇಸ್ ರೂಪಿಸುತ್ತದೆಯೇ ಎಂದು ಉತ್ತರ ಇಲ್ಲ ಎಂದು, ಏಕೆಂದರೆ ಇಲ್ಲಿ ನಾವು ಒಂದು ಎಲಿಮೆಂಟ್ ತೆಗೆದುಕೊಂಡರೆ ಹಾಗೂ ಕ್ಲೋಷರ್ ಪ್ರಾಪರ್ಟಿಯ ಪ್ರಕಾರ ಇದು ಲ್ಯಾಂಬ್ಡಾ ರಷ್ಟು ವಿ ಇರಬೇಕು. ಮತ್ತು ನಾವು ಉದಾಹರಣೆಗೆ ಲ್ಯಾಂಬ್ಡಾ 1 ಮೈನಸ್ ತೆಗೆದುಕೊಂಡರೆ ಈ ಎಲಿಮೆಂಟ್ನಲ್ಲಿ ಇರುವ -1 ವಿ ಆಗುತ್ತದೆ ಹಾಗೂ ಇದು ಋಣಾತ್ಮಕ ಅಲ್ಲದ ಕಾಂಪೊನೆಂಟ್ಗಳನ್ನು ಹೊಂದಿವೆ. ಆದರೆ ನಾವು ಮೈನಸ್ ಚಿಹ್ನೆಯ ಜೊತೆ ಪ್ರಾಪರ್ಟಿಯಿಸಿದಾಗ ಅದು -x1 -x2 ಮತ್ತು ಇದು ಸೆಟ್ ವಿ ಗೆ ಸೇರುವುದಿಲ್ಲ. ಇಲ್ಲಿ ಮುಚ್ಚಿದ ಪ್ರಾಪರ್ಟಿ ತೃಪ್ತಿಕರವಾಗಿಲ್ಲ. ಇಲ್ಲಿ ನಾನು ಹೇಳಿದ ಪ್ರಕಾರ ಮತ್ತೆ -1 ವನ್ನು ಯಾವುದೇ ಎಲಿಮೆಂಟ್ನ ಜೊತೆ ಪ್ರಾಪರ್ಟಿಯಿಸಿದಾಗ ಅದು ವಿ ಗೆ ಸೇರುವುದಿಲ್ಲ ಏಕೆಂದರೆ ವಿ ಗೆ ಎರಡು ಋಣಾತ್ಮಕವಲ್ಲದ ಪ್ರಾಪರ್ಟಿ ಇದೆ. ಈ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸಬಹುದು ಇದು ವೆಕ್ಟರ್ ಸ್ಪೇಸ್ ಅನ್ನು ರೂಪಿಸುವುದಿಲ್ಲ ಎಂದು. ಇದು R ಘಾತ ಸಬ್ಸೆಟ್. ಇದು ಸಬ್ಸ್ಪೇಸ್ನ ಕೊನೆ ಉದಾಹರಣೆ ಆಗಿದ್ದು ನಾವು ಈ ರೀತಿಯ ವೆಕ್ಟರ್ ಅನ್ನು ಪರಿಗಣಿಸಿ s+4t 3s-t ಮತ್ತು 5s+t 2t ಮತ್ತು s ಮತ್ತು t ಗಳು ಯಾವುದೇ ನೈಜ ನಂಬರ್ ಅನ್ನು ಪಡೆಯಬಹುದು. ಈಗ ಪ್ರಶ್ನೆ ಏನೆಂದರೆ ಈ ವೆಕ್ಟರ್ ಗಳ ಸೆಟ್ ಸಬ್ಸ್ಪೇಸ್ R4 ಆಗುವುದೇ ಏಕೆಂದರೆ ಇಲ್ಲಿ ಈ ವೆಕ್ಟರ್ ಗಳ 4 ಕಾಂಪೊನೆಂಟ್ಗಳಿವೆ. ಈಗ ಪ್ರಶ್ನೆ ಏನೆಂದರೆ ಇದು R4 ನ ಸಬ್ಸ್ಪೇಸ್ ಹೌದಾ ಅಲ್ಲವಾ ಎಂದು. ಇದನ್ನು ಈ ರೀತಿ ಪರಿಗಣಿಸಿ ಸುಲಭ. ಹಾಗಾದರೆ ನಮ್ಮ ವೆಕ್ಟರ್ s+4t 3s-t 5s+t ಮತ್ತು 2t ಅನ್ನು ಈ ಫಾರ್ಮ್ಯಾಟ್ ಅಲ್ಲಿ ಬರೆದಿದ್ದೇವೆ. ಇಲ್ಲಿ s ಇಲ್ಲಿ 1 3 ಮತ್ತು 5 ಕೊನೆಯಲ್ಲಿ ಇರುವ ಕಾಂಪೊನೆಂಟ್ 0 ಮತ್ತು t 4 -1 1 ಮತ್ತು 2 ಇಲ್ಲಿ
ನಾವು ವಿಶೇಷ ರೀತಿಯಲ್ಲಿ ಬರೆದಿದ್ದೇವೆ. ಈಗ ಕ್ಲೋಸರ್ ಪ್ರಾಪರ್ಟೀಸ್ ಅನ್ನು ಸುಲಭವಾಗಿ ಒಂದು ಪರಿಶೀಲಿಸಬಹುದು. ಈಗ ಸೆಟ್ನ ಯಾವುದೇ 2 ಅಂಶಗಳನ್ನು ತೆಗೆದುಕೊಂಡರೆ ಇದರ ಅರ್ಥ 2 ಅಂಶಗಳಲ್ಲಿ ಸಂಖ್ಯೆ ಬದಲಾಗುತ್ತದೆ. ಉದಾಹರಣೆಗೆ ಒಂದರಲ್ಲಿ ಒಂದು ಅಂಶ 1350 ಮತ್ತು ನನ್ನ ಮಾತಿನ ಅರ್ಥ ಇದು ಒಂದು ಸೆಟ್ನ ಅಂಶ ಟಿ, ಏಕೆಂದರೆ ಈ ಸೆಟ್ನಲ್ಲಿ ಅಂಶಗಳು ಹೀಗೆ ಇರುತ್ತವೆ. ಮತ್ತೊಂದು ನಾವು ಬೇರೆ ಸಂಖ್ಯೆಗಳ ಜೊತೆ ತೆಗೆದುಕೊಳ್ಳಬಹುದು. 1350s2 ಜೊತೆ ಮತ್ತು T2 ಇಲ್ಲಿ ಈ 4-1 12 ಇದು ಸೆಟ್ನ ಬೇರೆ ಅಂಶ ಹಾಗೂ ನಾವು ಈ 2 ಅಂಶಗಳನ್ನು ಕೂಡು. ಹಾಗಾದರೆ ಇಲ್ಲಿ ಏನನ್ನು ಕೂಡಬಹುದು? s1 ಪ್ಲಸ್ s2. ಆಗ ಇದು ಮತ್ತೆ ರಿಯಲ್ ನಂಬರ್ ಆಗಿದೆ. ಇಲ್ಲಿ ಇದನ್ನು T1 ಪ್ಲಸ್ T2 ಆಗಿ ಕೂಡಿಸುತ್ತೇವೆ. ಆಗ ಈ ಹೊಸ ವೆಕ್ಟರ್ ಈಗ ಮಾತನಾಡುತ್ತಿರುವ ಸೆಟ್ನ ವೆಕ್ಟರ್ ಆಗುವುದು. ಈ ಸೆಟ್ನ ಯಾವುದೇ ಮೆಂಬರ್ಗೆ ಲ್ಯಾಂಬ್ಡಾ ಇಂದ ಮಲ್ಟಿಪ್ಲೈ ಮಾಡಿದರೆ ಅದು s ಇಲ್ಲಿ t ಮತ್ತು ಇವು ರಿಯಲ್ ನಂಬರ್. ಈ ಹೊಸ ವೆಕ್ಟರ್ ಅದೇ ಸೆಟ್ಗೆ ಸೇರುತ್ತದೆ. ವೆಕ್ಟರ್ ಈ ಸೆಟ್ಗೆ 2 ಕ್ಲೋಷರ್ ಪ್ರಾಪರ್ಟೀಸ್ ತೃಪ್ತಿ ಆಗಿದ್ದು ಇದು R ನ ವೆಕ್ಟರ್ ಸ್ಪೇಸ್ ಆಗುತ್ತದೆ. ಇನ್ನು ಏನು ಈ ಉಪನ್ಯಾಸದಲ್ಲಿ ಉಳಿದಿದೆ ಎಂದರೆ ಈ ಸೆಟ್ R4 ದ ನೈಸರ್ಗಿಕ ಸಣ್ಣ ಸೆಟ್ ಆಗಿದೆ. ಮತ್ತು ಈಗ ಇದನ್ನ ಡೈಮೆನ್ಷನ್ ಅಥವಾ ಬೇರೆ ಟರ್ಮ್ಸ್ ಮೂಲಕ ಕ್ವಾಂಟಿಫೈ ಮಾಡುವುದು. ಹಾಗೆ ಮುಂದಿನ ಉಪನ್ಯಾಸದಲ್ಲಿ ಇದರ ಬಗ್ಗೆ ಮಾತನಾಡುತ್ತೇವೆ. ಮತ್ತು ಈಗ ಕನ್ಕ್ಲೂಷನ್ ಬರುವಾಗ ಹಾಗಾದರೆ ವೆಕ್ಟರ್ ಸ್ಪೇಸ್ನ ಮುಖ್ಯವಾದ ಪ್ರಾಪರ್ಟೀಸ್ ಸೇರ್ಪಡೆ ಹತ್ತಿರ ಹಾಗೂ ಸ್ಕೇಲಾರ್ ಹತ್ತಿರ ಆಗಿವೆ. u ಪ್ಲಸ್ ವಿಗೆ ಸೇರಬೇಕು ಮತ್ತೆ uವಿಗೆ ಸೇರಬೇಕು. ಇವು ಕ್ಲೋಸರ್ ಪ್ರಾಪರ್ಟೀಸ್ ತುಂಬಾ ಮುಖ್ಯವಾದ ವೆಕ್ಟರ್ ಸ್ಪೇಸಸ್ ಪ್ರಾಪರ್ಟೀಸ್. ವೆಕ್ಟರ್ ಸ್ಪೇಸಸ್ ವೆಕ್ಟರ್ ಸಬ್ ಸ್ಪೇಸಸ್ ಸೇರಿದಂತೆ ನಾವು ಹಲವು ಉದಾಹರಣೆ ನೋಡಿದ್ದೇವೆ. ಈ ಉಲ್ಲೇಖಗಳನ್ನು ನಾವು ಉಪನ್ಯಾಸ ತಯಾರಿಸಲು ಬಳಸಿದ್ದೇವೆ ಮತ್ತು ನಿಮ್ಮ ತಾಳ್ಮೆಗೆ ಧನ್ಯವಾದಗಳು.